ಬೆಂಗಳೂರಿನ ಹೊರವಲಯದಲ್ಲಿ ಶಕ್ತಿ ಪೀಠವೊಂದು ಇದೀಗ ಭಕ್ತರನ್ನ ಕೈ ಬೀಸಿ ಸೆಳೆಯುತ್ತಿದೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ದಾಸನಪುರ ಹೋಬಳಿಯ ಮಾಧವಾರದಲ್ಲಿ ಚಕ್ಕುಳ್ಳತಮ್ಮ ದೇವಿ ದೇವಾಲಯವಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಇದೇ 31ರ ಸೋಮವಾರದಂದು ದೇವಾಲಯದಲ್ಲಿ ಪುತ್ಥಳಿ ಘೋಷಯಾತ್ರೆ ಇರುತ್ತೆ. ಹಾಗೆ ಏಪ್ರಿಲ್ 1ರಂದು ಶ್ರೀ ಚಕ್ರ ಪೂಜೆ ನೆರವೇರಲಿದೆ. ಏಪ್ರಿಲ್ 2ರಂದು ಪೊಂಗಾಲ ಹಬ್ಬವನ್ನು ಕೂಡ ಏರ್ಪಡಿಸಲಾಗಿದೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ವಿಶೇಷ ಪೂಜೆಗೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಕೂಡ ಈ ದೇವಿಯ ಭಕ್ತರಾಗಿದ್ದಾರೆ. ಈ ದೇವಿಯ ಮಹಾತ್ಮೆ ಬಗ್ಗೆ ಹಾಗೆ ಜಾತ್ರೆಯ ಬಗ್ಗೆ ಸ್ವತಃ ಎಸ್.ಆರ್. ವಿಶ್ವನಾಥ್ ಅವರು ಮಾಹಿತಿ ನೀಡಿದ್ದಾರೆ. ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ದಾಸನಪುರ ಹೋಬಳಿಯ ಮಾಧವರದ ಹತ್ರ ಚಕ್ಕುಳ್ಳತಮ್ಮ ದೇವಸ್ಥಾನ ಭಾಳ ಪುರಾತನವಾದಂಥ ದೇವಸ್ಥಾನ. ಪ್ರತಿ ವರ್ಷ ಕೂಡ ಅಲ್ಲಿ ಸಹಸ್ರಾರು ಮಹಿಳೆಯರು ಪೊಂಗಲ್ ಹಬ್ಬವನ್ನು ಮಾಡ್ತಾರೆ. ಅಲ್ಲಿ ವಿಶೇಷ ಏನು ಅಂತಂದರೆ ಬಂದಂಥ ಮಹಿಳೆಯರು ತಾವೇ ಪೊಂಗಲನ್ನು ತಯಾರನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ನಾನು ಪ್ರತಿ ವರ್ಷ ಕೂಡ ಹೋಗ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ಪೂಜಾ ಕಾರ್ಯಕ್ರಮ ಅಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಸೊ ದಯವಿಟ್ಟು 2ನೇ ತಾರೀಕು ಏಪ್ರಿಲ್ಲು ಬೆಳಗ್ಗೆ 10 ಗಂಟೆಗೆ ನಾನು ಕೂಡ ಬರ್ತಾಯಿದ್ದೀನಿ. ಅದು ಬೆಳಗ್ಗೆನೇ 6-7 ಗಂಟೆಯಿಂದನೇ ಪ್ರಾರಂಭ ಆಗ್ತದೆ. ನಮ್ಮ ಭಾಗದ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ತಾಯಿ ಚಕ್ಕುಳ್ಳತಮ್ಮ ದೇವಿಯ ಕೃಪೆಗೆ ತಾವೆಲ್ಲ ಕೂಡ ಪಾತ್ರರಾಗಬೇಕಾಗ್ತದೆ. ಮತ್ತು ತಾವು ಬರುವಾಗ ತಾವೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೊಂಗಲ್ ಮಾಡಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ತಂದು ಅದನ್ನು ತಾವೇ ಬೇಯಿಸಿ ದೇವಿಗೆ ನೈವೇದ್ಯ ಮಾಡೋದ್ರಿಂದ ತಮಗೆಲ್ಲ ಥರದ ಕಷ್ಟಗಳು ದೂರ ಆಗಿ ಆ ತಾಯಿ ಆಶೀರ್ವಾದ ಸಿಗ್ತದೆ. ತಾವು ತಮ್ಮ ಪರಿವಾರ ಸಮೇತರಾಗಿ ಬನ್ನಿ, ತಾಯಿಯ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಮನೆ ಒಳ್ಳೆ ವಿಜೃಂಭಣೆಯಿಂದ ದೇವಿಗೆ ಪೊಂಗಲನ್ನು ಸಮರ್ಪಣೆ ಮಾಡಿ ಹೆಣ್ಮಕ್ಳೇ ರೆಡಿ ಮಾಡಿ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಕೊಡ್ತಾರೆ. ಇದು ಕೇರಳದಲ್ಲಿ ಮೇಯ್ನಾಗಿ ಒಂದು ದೇವಸ್ಥಾನ ಇದೆ, ಮೇಯ್ನ್ ದೇವಸ್ಥಾನ ಇದು ಚಾಮುಂಡೇಶ್ವರಿ. ಇಲ್ಲಿ ಒಂದು ದೇವಸ್ಥಾನ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ದೇವಸ್ಥಾನ. ಇಲ್ಲಿಯ ಕೇರಳದ ಜನರು ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಮತ್ತು ಆರ್ಗನೈಸ್ ಮಾಡ್ತಾರೆ. ಅಷ್ಟೇ ಚೆನ್ನಾಗಿ ಒಂದು 2000 ಜನ ಮಹಿಳೆಯರು ಸೇರಿಕೊಂಡು ಈ ಒಂದು ಪೂಜೆಯನ್ನು ಮಾಡಿ ಯುಗಾದಿ ಹಬ್ಬ ಆದಮೇಲೆ ಈ ಒಂದು ಉತ್ಸವ ವರ್ಷ ಮಾಡ್ತಾರೆ. ನಿಜವಾಗ್ಲೂ ಇವರು ಒಂದು ಒಳ್ಳೆಯ ಒಂದು ಭಕ್ತಿಯಿಂದ ದೇವರಿಗೆ ಒಂದು ನೈವೇದ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ದೇವಸ್ಥಾನದ ಒಂದು ಪೂಜೆ ಆವರಣ ಇರ್ಬೋದು, ಉತ್ಸವ ಇರ್ಬೋದು, ಇದೆಲ್ಲ ತುಂಬ ಒಂದು ವಿಜೃಂಭಣೆಯಿಂದ ತುಂಬ ಭಕ್ತಿಯಿಂದ ಈ ಒಂದು ಉತ್ಸವ ನೆರವೇರುತ್ತೆ. ನಿಜವಾಗ್ಲೂ ಎಲ್ಲರೂ ಅಲ್ಲಿ ಭಾಗವಹಿಸಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ವಿಶ್ವನಾಥ್ ಅವರು MLA ಅವರು ಮತ್ತು ಸುಮಾರು ಎಲ್ಲ MLAಗಳು ಮಿನಿಸ್ಟ್ರುಗಳು ಎಲ್ಲ ಹೋಗ್ತಾರಲ್ಲಿ, ಹೋಗಿ ಅವರ ಫ್ಯಾಮಿಲಿ ಸಮೇತ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಮಾಧವರದಲ್ಲಿ ಶಕ್ತಿ ದೇವತೆ ಚಕ್ಕುಳ್ಳತಮ್ಮ ದೇವಿ ದೇವಾಲಯ ಪ್ರಾರಂಭ ಆಗಿ ಅನೇಕ ವರ್ಷಗಳಾಗಿದೆ. ಪ್ರತಿ ವರ್ಷ ಯುಗಾದಿ ನಂತರ ಅಲ್ಲಿ ಪೊಂಗಲ್ ಮಹೋತ್ಸವ ಆಚರಣೆ ಮಾಡ್ತಾರೆ. ಸಾವಿರಾರು ಜನ ಮಹಿಳೆಯರು ಬಂದು ಅಲ್ಲೇ ಪೊಂಗಲ್ನ ಸಿದ್ಧಪಡಿಸಿ ಕಟ್ಟಿಗೆ ಮತ್ತು ಇಟ್ಟಿಗೆನಲ್ಲಿ ಒಲೆ ನಿರ್ಮಾಣ ಮಾಡಿ ಪೊಂಗಲ್ನ ಸಿದ್ಧಪಡಿಸಿ ದೇವಿಗೆ ಅರ್ಪಣೆ ಮಾಡುವಂಥ ಪದ್ಧತಿ ಈ ಚಕ್ಕುಳ್ಳತಮ್ಮ ದೇವಾಲಯದಲ್ಲಿ ನಡೀತಾ ಇದೆ. ಸಾವಿರಾರು ಜನ ಭಕ್ತರು ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಆ ದೇವಿಯ ದರ್ಶನನ ಪಡೆದು ಆ ದೇವಿಯ ಪ್ರಸಾದ ಸ್ವೀಕಾರ ಮಾಡಿ ಪೊಂಗಲ್ ಅಲ್ಲೇ ಬೆಂಕಿಯಲ್ಲಿ ಮಾಡಿ ಕಟ್ಟಿಗೆಯಿಂದ ಮಾಡಿ ದೇವಿಗೆ ಅರ್ಪಣೆ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ನಡೀತಾ ಇದೆ. ನಮ್ಮ ಶ್ರೀಮತಿಯವರು ಈ ಪೊಂಗಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ದೇವಿಗೆ ಶಕ್ತಿ ದೇವತೆ ಕೇರಳದಲ್ಲಿ ಬಹಳ ಪವಿತ್ರವಾದಂಥ ಶಕ್ತಿ ದೇವತೆ ಚಕ್ಕುಳ್ಳತಮ್ಮ. ಅದು ನಮ್ಮನೆ ಪಕ್ಕದಲ್ಲೇ ಮಾಧವರದಲ್ಲೇ ಇರೋದ್ರಿಂದ ಇದರ ಉಪಯೋಗನ ಆ ದೇವಿಯ ದರ್ಶನನ 2ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ದರ್ಶನದ ಭಾಗ್ಯ ಇರುತ್ತೆ. ನೀವು ಭಾಗವಹಿಸಿ ಆ ದೇವಿಯ ಆಶೀರ್ವಾದ ಪಡ್ಕೊಳ್ಳಿ. ಆ ದೇವಿಯ ಆಶೀರ್ವಾದ ಪಡೆದವರೆಲ್ಲರೂ ಕೂಡ ಭಗವಂತ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಡ್ತಾನೆ. ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ನಾನು ಅಲ್ಲಿನ ಸ್ಥಳೀಯ ಶಾಸಕರಾದಂಥ ವಿಶ್ವನಾಥ್ ಅವರು ಪ್ರತಿ ವರ್ಷ ಹೋಗಿ ಆ ದೇವಿಯ ದರ್ಶನ ಮಾಡಿ ಬರ್ತೇವೆ. ನೀವು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಅಂತೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದ.